ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಒಂದು ಚಿಕ್ಕ ಅಪ್ಡೇಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಒಂದು ಬೇಜಾರಿನ ಅಪ್ಡೇಟ್ ಅಂತಲೇ ಹೇಳ್ಬೋದು. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದ್ವಾರಕೀಶ್ ಅವರು ತುಂಬಾ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ 50ಕ್ಕಿಂತ ಹೆಚ್ಚು ಮೂವೀಸಲ್ಲಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ 81 ವರ್ಷ ಆಗಿದೆ ಇವಾಗ ಅವರಿಗೆ ಸದ್ಯಕ್ಕೆ. 1942ರಲ್ಲಿ ಅವರು ಹುಟ್ಟಿದ್ದು. ಸೊ ಇವತ್ತು ಅಂದರೆ ಏಪ್ರಿಲ್ 14ನೇ ತಾರೀಕು ಅವರು ನಮ್ಮನ್ನೆಲ್ಲ ಬಿಟ್ಟು ನಿಧನರಾಗಿದ್ದಾರೆ. ಸೊ ಅವರ ಮನೆಯಲ್ಲೇ ಅವರು ತೀರ್ಕೊಂಡಿದ್ದು. ಸೊ ಒಂದಿಷ್ಟು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಇರೋದ್ರಿಂದ ಸೊ ಯಾವುದೇ ಹಾಸ್ಪಿಟ್ಲಲ್ಲ, ಮನೆಯಲ್ಲೇ ಇದ್ದಾಗ ಅವರು ಅವರ ಜೀವನ ಬಿಡ್ತಿದ್ದಾರೆ. ಸೊ ಇವಾಗ ಇನ್ನು ಅವರ ಕಾರ್ಯಗಳೆಲ್ಲ ಏನೆಲ್ಲ ಇದೆ ಸೊ ಅದನ್ನೆಲ್ಲ ಅವರ ಫ್ಯಾಮ್ಲಿಯವರು ಇನ್ನು ಇನ್ಫಾರ್ಮ್ ಮಾಡಬೇಕು, ಏನು ಮಾಡ್ತಾರೆ, ಏನು ಯಾವಾಗ ಏನು ಅಂತೆಲ್ಲ. ಸೊ ಎಲ್ಲ ಫ್ಯಾನ್ಸ್ಗೆಲ್ಲ ಅವರು ಅವಕಾಶ ಮಾಡಿಕೊಡ್ತಾರೆ ಅಥವಾ ಬರೀ ಫ್ಯಾಮ್ಲಿ ಅವರೇ ಮಾಡಿ ಮುಗಿಸ್ತಾರೆ ಅವರ ಕೊನೆಯ ಕಾರ್ಯಗಳನ್ನ ಅಂತ ಎಲ್ಲನೂ ನಾವು ಕಾದು ನೋಡಬೇಕಾಗಿದೆ. ಬಟ್ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿತ್ತು. ಸೊ ಎಲ್ಲರೂ ಅಷ್ಟೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ಳೋಣ. ಸೊ ಇದೊಂದು ಚಿಕ್ಕ ಅಪ್ಡೇಟ್ ವಿಡಿಯೋ ಆಗಿತ್ತು. ಇದೇ ಥರದ ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗ್ತಾ ಇರುತ್ತೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋಸ್ ಸಿಗ್ತೀನಿ. ಟೇಕ್ ಕೇರ್, ಬೈ.